ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಇದೀಗ ಅಬ್ಬಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮನೆ ಗೊಂದಲ ಸೃಷ್ಟಿಯಾಗಿದೆ. ರಾಜ್ಯ ನಾಯಕರ ನಡುವೆ ಶುರುವಾಗಿದೆ ಒಳಬೇಗುದಿಯ ವಾರ್. ಒಟ್ಟಾರೆಯಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಜೋರಾಗಿ ಹರಡಿರುವಂಥದ್ದು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಇದೀಗ ಜೋರಾಗಿ ಹಬ್ಬಿದೆ ಎಲ್ಲೆಡೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ರೀತಿಯಾಗಿ ಮನಿ ಗೊಂದಲ ಹೆಚ್ಚಾಗಿ ಕಾಣು ಬರ್ತಾ ಇರುವಂಥದ್ದು. ರಾಜ್ಯ ನಾಯಕರ ನಡುವೆ ಒಳಬೇಗುದಿ ವಾರ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ಅಸಮಾಧಾನ ಎಲ್ಲೆಡೆ ಹೊರಹಾಗ್ತಾ ಇರುವಂಥದ್ದು. ಅಲ್ಲಿನ ಶಾಸಕರು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಈ ವೇಳೆ ಅವರ ಜೊತೆ ಮಾತನಾಡ್ತಾರೆ. ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿದೆ, ಏನಾಗ್ತಾ ಇದೆ, ಈ ರೀತಿಯಾದಂತಹ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಡೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಹಾಗಾಗಿ ಕೆಲವೊಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಇಬ್ಬರು ಶಾಸಕರಿಗೆ ಕೆಲವೊಂದಷ್ಟು ನೀತಿ ನಿಯಮಗಳನ್ನ ಹೇಳಿ ಎಚ್ಚರಿಕೆಯನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು. ಇಂದು ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ಈ ವೇಳೆ ಮೀಟಿಂಗ್ ಅನ್ನ ಮಾಡ್ತಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂಥದ್ದು. ಈ ಒಂದು ಮೀಟಿಂಗ್ ನಲ್ಲಿ 1:15 BR ಪಾಟೀಲ್ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಕೆಲವೊಂದಷ್ಟು ಎಚ್ಚರಿಕೆಯನ್ನ ಕೊಡ್ತಾರೆ. ಅದಾದ ನಂತರ ರಾಜು ಕಾಗೆ ಅವರ ಜೊತೆ 2:15 ಮಾತನಾಡ್ತಾರೆ. ಅಲ್ಲೂ ಅವರಿಗೂ ಕೂಡ ಕೆಲವೊಂದಷ್ಟು ಎಚ್ಚರಿಕೆಯನ್ನ ಕೊಡುವಂಥದ್ದು. ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡ್ತಾರೆ ಉಸ್ತುವಾರಿ ಸಚಿವರು. 40ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಸಭೆ ನಡೆಯುತ್ತೆ. ಈ ವೇಳೆ ಪಕ್ಷದ ಹಿರಿಯ ಶಾಸಕರು ಅದೇ ರೀತಿಯಾಗಿ ನೂತನ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಧ್ಯಾಹ್ನ 1:00 ಕರೆಕ್ಟ್ ಆಗಿ ಶಾಸಕ BR ಪಾಟೀಲ್ ಅವರ ಜೊತೆ ಮಾತನಾಡ್ತಾರೆ. ಅದಾದ ನಂತರ 2 ಗಂಟೆ ಸುಮಾರಿಗೆ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಜೊತೆ ಮಾತನಾಡುವಂಥದ್ದು. ಇಬ್ಬರೂ ನಾಯಕರಿಗೆ ಸುರ್ಜೇವಾಲಾ ವಾರ್ನಿಂಗ್ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಪಕ್ಷ ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ನೀಡದಂತೆ ಎಚ್ಚರಿಕೆಯನ್ನ ಕೊಡಲಾಗುತ್ತೆ. ಈ ಹಿಂದೆ ಕೂಡ ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇಬ್ಬರೂ ಕೂಡ ಮಾತುಕತೆ ನಡೆಸುವಂತೆ ಸೂಚಿಸಿದ್ರು ಹೈಕಮಾಂಡ್. ಅದಾದ ನಂತರ ಸಿಎಂ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಾಗಿತ್ತು. ಕಾಂಗ್ರೆಸ್ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಭೇಟಿಯನ್ನ ಕೊಟ್ಟು ಏನು ಈಗಾಗಲೇ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಸಮಾಧಾನದ ಅಲೆ, ಆ ಒಂದು ಇದ್ರ ಮೇಲೆ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇದೀಗ ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸುರ್ಜೇವಾಲಾ ಬರ್ತಾ ಇರುವಂತದ್ದು ಬೆಂಗಳೂರಿಗೆ. 40ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಮೀಟಿಂಗ್ ನಡೆಯುತ್ತೆ. ಯಾವ ರೀತಿ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಏನು ಅತೃಪ್ತಗೊಂಡಿರ್ತಕ್ಕಂಥ ಶಾಸಕರನ್ನ ಅವರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇವತ್ತಿನಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿನಲ್ಲಿಯೇ 3 ದಿನಗಳ ಕಾಲ ಇರಲಿದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ಶಾಸಕರು ಅಸಮಾಧಾನಗೊಂಡಿದ್ರು ಆ ಶಾಸಕರನ್ನ ಮೊದಲಿಗೆ 1-to-1 ಸಭೆಯನ್ನು ಕೂಡ ಸುರ್ಜೇವಾಲಾ ಕೂಡ ನಡೆಸಲಿದ್ದಾರೆ. ತದನಂತರದಲ್ಲಿ ಉಳಿದ 40ಕ್ಕೂ ಹೆಚ್ಚು ಶಾಸಕರಿಗೆ ಖುದ್ದಾಗಿ ಸುರ್ಜೇವಾಲಾ ಅವರು ಕೂಡ ಕರೆ ಮಾಡಿರ್ತಕ್ಕಂಥದ್ದು. ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು 1-to-1 ಸಭೆ ಕೂಡ ಇರುವಂತದ್ದು. ಮೊದಲಿಗೆ BR ಪಾಟೀಲ್ರು ಮತ್ತೆ ರಾಜು ಕಾಗೆ ಅವರ ಇಬ್ಬರಿಗೂ ಕೂಡ 20 ನಿಮಿಷಗಳ ಕಾಲ ಕೂಡ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ. ಅವರಿಬ್ಬರಿಗೂ ಮತ್ತೆ ಗೋಪಾಲಕೃಷ್ಣ ಅವರು ಕೂಡ ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ಕೆಲವಿಷ್ಟು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ರಾಜೀನಾಮೆ ಕೊಡಬೇಕನ್ನುವಂತ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಅವ್ರನ್ನು ಕೂಡ ಕರೆಸಿ ಮಾತನಾಡುವಂತದ್ದು ಕೂಡ ಇದೆ. ಹೀಗೆ ಈ ಒಂದು ಅಸಮಾಧಾನಗೊಂಡಿರ್ತಕ್ಕ ಶಾಸಕರ ಸಮಸ್ಯೆಗಳೇನು, ನಿಜಕ್ಕೂ ಕೂಡ ಸರ್ಕಾರದಲ್ಲಿ ಆಗ್ತಕ್ಕಂತ ಎಡವಟ್ಟುಗಳೇನು ಅನ್ನುವಂಥದ್ದು, ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂತಹ ಆರೋಪಗಳಿದಾವೆ. ಮತ್ತೆ ಪಕ್ಷದ ಅನುದಾನಗಳ ಕೊರತೆ ಅಂತಕ್ಕಂಥ ಆರೋಪಗಳಿದೆ. ಹೀಗೆ ಹಲವು ರೀತಿಯ ಸಮಸ್ಯೆಗಳನ್ನ ಸರ್ಕಾರದ ವಿರುದ್ಧವಾಗಿ ಶಾಸಕರು ಏನು ಸರ್ಕಾರ ರಚನೆ ಆದಾಗಿಂದಲೂ ಕೂಡ ಪದೇ ಆಗಿರ್ತಕ್ಕಂಥ ಆರೋಪಗಳನ್ನ ಹೇಳಿಕೆಗಳನ್ನ ಕೂಡ ಕೊಡ್ತಾನೆ ಇದ್ದಾರೆ. ಹಾಗಾಗಿ ಇದರಿಂದ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಮುಜುಗರ ಆಗುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ
ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಸಿಎಂ ಮತ್ತೆ ಡಿಸಿಎಂ ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅದನ್ನೇ ಸೂಚನೆಯನ್ನು ಕೊಟ್ಟಿದ್ರು. ಸಿಎಂ ಮತ್ತೆ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರಿಗೂ ಕೂಡ ಶಾಸಕರನ್ನ ಮತ್ತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ರು. ಅದರ ಹೊರತಾಗಿ ಈಗ ಖುದ್ದಾಗಿ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವ್ರನ್ನ ರಾಜ್ಯಕ್ಕೆ ಕಳಿಸುವ ಮುಖಾಂತರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಗೊಂದಲಗಳೇನು, ಶಾಸಕರ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಏನು, ಕೆಲವಷ್ಟು ಜನರು ಹೇಳ್ತಾರೆ ಇದು ಸಚಿವ ಸ್ಥಾನಕ್ಕಾಗಿ ಅವರು ಈ ಸಚಿವ ಸಂಪುಟ ಸರ್ಜೆ ಆಗುವಂತ ಕಾರಣದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವಷ್ಟು ಆರೋಪಗಳಿದಾವೆ. ಇನ್ನೊಂದು ಕಡೆ ಸರ್ಕಾರದಲ್ಲಿ ಸಚಿವರು ಸರಿಯಾಗಿ ಶಾಸಕರನ್ನು ನಡೆಸ್ಕೊಳ್ತಾ ಇಲ್ಲ, ಅವರ ಶಾಸಕರ ಮನವಿಗಳಿಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿದಾವೆ. ಇನ್ನೊಂದು ಕಡೆ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ವಿಶೇಷ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳಿದಾವೆ. ಮತ್ತೆ ಕೆಲವಷ್ಟು ಕಾರ್ಯಕರ್ತರು ಕೂಡ ಸಚಿವರು ಕೂಡ ಒಂದಿಷ್ಟು ಸರ್ಕಾರದ ಕಾರ್ಯಕ್ರಮ ಇದು ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾ ಇಲ್ಲ, ನಮಗೂ ಕೂಡ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಖುದ್ದಾಗಿ ಶಾಸಕರ ಬಳಿ ಹೋಗಿ ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೀಗೆ ಹಲವು ರೀತಿಯ ಶಾಸಕರ ಸಮಸ್ಯೆಗಳನ್ನ ಸಿಎಂ ಮತ್ತೆ ಡಿಸಿಎಂ ತಿಳಿಸಿದ್ರು ಸಹಿತ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಸಂಬಂಧಪಟ್ಟಂತ ಸಚಿವರ ಯಾರೆಲ್ಲ ನಮ್ಗೆ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅವ್ರ ವಿರುದ್ಧವಾಗಿ ದೂರನ್ನು ಕೊಟ್ಟು ಸಹಿತ ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಶಾಸಕರ ಅಸಮಾಧಾನಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಮತ್ತೆ ಕೆಲವಷ್ಟು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು, ಪಕ್ಷ ನಮಗೆ ಅಧಿಕಾರ ಕೊಟ್ಟಿದೆ ಅನ್ನುವಂಥದ್ದನ್ನ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಶಾಸಕರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡ್ಲಿಕ್ಕೆ ಸುರ್ಜೇವಾಲಾ ಅವರು ಮುಂದಾಗಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು.